ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ಸಿದ್ದರಾಮಯ್ಯ ಮತ್ತು DKಶಿ ಅವರ ಕುರ್ಚಿ ಕದನ ತಾತ್ಕಾಲಿಕ ಏನು ನಿಂತಂಗೆ ಕಾಣ್ತದ, ಬಟ್ ನಿಂತಿಲ್ಲ. ಗುಪ್ತ ರೀತಿಯಲ್ಲಿ ಗುಪ್ತಗಾಮಿನಿಯಾಗಿ ಹರಿತಾನೆ ಇದು. ಸರಸ್ವತಿ ನದಿ ಗುಪ್ತವಾಗಿ ಹರಿದಂಗೆ ಒಬ್ಬರ ಮೇಲೊಬ್ಬರು ಮೇಲಾಟ ಮಾಡ್ತಾಯಿದ್ದಾರೆ ಅನ್ನೋದು ಸುದ್ದಿಗಳು ಮೇಲೆ ಬರ್ತಾ ಇದ್ದಾವೆ. BJP ಅದನ್ನು ಎಷ್ಟು ಸಾಧ್ಯದೋ ಅಷ್ಟು ಹಬ್ಸು ಕೆಲಸವನ್ನು ಮಾಡ್ತಾನೆ ಇದೆ. ವಿರೋಧಿಗಳು ಸಹಿಸಿದ್ದಾರೆ. ಕುರ್ಚಿ ಕದನಪ್ಪ ಇವರು ಜನಸೇವೆ ಮಾಡುವಂಥವ್ರಲ್ಲ ಅಂತ ಪ್ರೂವ್ ಮಾಡುವಂಥ ಕೆಲಸವನ್ನು ಅದು ಮಾಡೇ ಮಾಡ್ತಾರೆ. ಸಹಜದಿಂದ ಮಾಡಬೇಕು. ಅದನ್ನು ಇದೆಷ್ಟು ಸುಳ್ಳು ಕರೆನೋ ಅವ್ರಿಗೆ ಬಿಟ್ಟಂಥದ್ದು. ಬಟ್ ವಸ್ತುಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಸಹಜವಾಗಿ ಈಗಿರೋ ತಾತ್ಕಾಲಿಕ ರೆಮಿಡಿ ಅನ್ನಿಸ್ತದೆ. ಮತ್ತು DKಶಿ ಅವರು ಸುಲಭವಾಗಿ CM ಸೀಟನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಾ ಬಾಕಳ ಒದ್ದರೊಳಗೆ ಹೋಗೋನು ಅಂತ ಮಾತಾಡುವಂಥ ವ್ಯಕ್ತಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ತಾರೆ CM ಸೀಟ. ಮತ್ತು 2022ರಲ್ಲಿ ಆಯ್ಕೆ ಆಗೋದು ಗ್ಯಾರಂಟಿ ಏನದ ಕಾಂಗ್ರೆಸ್ ಅನ್ನುವಂಥ ಅಳುಕನೂ ಅವರಲ್ಲದ. ಹೀಗಾಗಿ ಅವರು ಸಾಕಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರ ವಿರೋಧಿ ಬಣದ ಎಲ್ಲ ಅಂದ್ರೆ ಸಿದ್ದರಾಮಯ್ಯ ಹಿಂದೆ ನಿಲ್ಲುವಂಥ ಎಲ್ಲರಿಗೂ ಭೇಟಿ ಆಗ್ತಾ ಇದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿರುವ, ಅವ್ರಿಗೆ ಸಪೋರ್ಟ್ ಮಾಡುವ, ಅವರು 2022ರವರೆಗೆ ಅವರೇ ಮುಂದುವರಿಲಿ ಅಂತ ಹೇಳುವ ಅವ್ರಿಗೆಲ್ಲರಿಗೂ ಭೇಟಿ ಆಗಿದ್ದಾರೆ. ಮೊದಲಾಗಿ ಅವರ ಪ್ರಬಲ ಪ್ರತಿಸ್ಪರ್ಧಿ ಸದ್ಯ ಜಾರಕಿಹೊಳಿ ಅವ್ರಿಗೆ ಭೇಟಿಯಾಗಿದ್ದಾರೆ, ಗುಪ್ತವಾಗಿ ಮಾತಾಡಿದ್ದಾರೆ, ಅಲ್ಲಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಇಬ್ಬರು ಆ ಮಾತಾಡ್ತಾ ಇಲ್ಲ. ಆದ್ರೆ ಮೋಸ್ಟ್ಲಿ ಎಲ್ಲರೂ ಹೇಳೋ ಹಾಗೆ ನಿಮ್ಗೆ ಅಧ್ಯಕ್ಷ ಸ್ಥಾನ ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಮಾಡೋದು ಒಪ್ಪರಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ ಅಂತ ಸುದ್ದಿಗಳು. ಹಾಗೆ MP ಪಾಟೀಲ್ಗೆ ಭೇಟಿಯಾಗಿದ್ದಾರೆ, ಜಾರ್ಜ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಮಹಾದೇವಪ್ಪರಿಗೆ ಭೇಟಿ ಆಗ್ತಾ ಇದ್ದಾರೆ. ಸುದ್ದಿಗಳು ಹಾಗೆ ಬರ್ತಾ ಇದ್ದಾವೆ ಒಂದರಿಂದ ಒಂದು. ಇದೆಲ್ಲ ಯಾಕೆ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಎಲ್ಲರದ್ದು ಪ್ರಶ್ನೆ ಇಲ್ಲ. ಆದರೆ ಸಿದ್ದರಾಮಯ್ಯನ ಹಿಂಬಾಲಕರನ್ನ ತಮ್ಮ ಕಡೆ ಸೆಳೆಯುವಂಥದ್ದು ಪರಮೇಶ್ವರ್ಗೆ ಭೇಟಿಯಾಗಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇವರೆಲ್ಲ ನನ್ನ ಕಡೆ ಸೆಳ್ಕೊಂಡ್ಬಿಟ್ರೆ ಸಹಜವೇ ನಾನು ಬಲಿಷ್ಠ ಆಗ್ತೀನಿ ಅಂತ ಏನು ವಿಚಾರ ಬಂದದವ್ರಿಗೆ. ಆದರೆ ಇವ್ರಿಗೆ ಮಾತನ್ನು ಕೇಳುವಷ್ಟು ಅವರು ಏನಪ್ಪ ವೀಕಾ ಅನ್ನುವಂಥದ್ದು. ಸತೀಶ್ ಅವರಂತೆ ಸುತಾರಾಮ್ ಕೇಳಕ್ಕೆ ಸಾಧ್ಯ ಇಲ್ಲ. ಎಸ್ ಅನ್ಬೋದು, ಚೆಂದಾಗಿ ಮಾತಾಡ್ಬೋದು, ಬಂದವ್ರು ಚಹಾ ಕುಡಿರ್ಬೋದು, ಮತ್ತೇನು ಮಾಡೋದು ಹೇಳ್ಬೋದು. ಆದರೆ ಸಿದ್ದರಾಮಯ್ಯರು ಬೆನ್ನು ಬಿಟ್ಟ, ಸಿದ್ದರಾಮಯ್ಯ ಜೊತೆ ಇರೋದು ಬಿಟ್ಟ DKಶಿ ಅವರು ಸಪೋರ್ಟ್ ಮಾಡ್ತಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ತಮ್ಮ ತಾವು ಕಲ್ಲು ಹಾಕ್ಕೊಳ್ತಾರೆ ಅಧ್ಯಕ್ಷ ಸ್ಥಾನದ ಆಸೆಗಾಗಿ ಅನ್ನುವಂಥದ್ದು ಭಾಳ ಪ್ರಶ್ನಿಸಬೇಕಾಗಿದೆ. ಇಲ್ಲ, ಅಸಾಧ್ಯದ ಮಾತಿದು, ಸಾಧ್ಯ ಇಲ್ಲ. ಈ ವಿಷಯ ಯಾಕೆ DKಶಿ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಆ ಮಾತು ಬೇರೆ ಇರಲಿ, ಏನಾಗಿದೆ ಆಗಲಿ ಅವ್ರ ಮಧ್ಯೆಲ್ಲ. ಇನ್ನು ಪರಮೇಶ್ವರ್ ಅವರು ಪ್ರಬಲ ಆಕಾಂಕ್ಷಿ, ನಾವು CM ಆಗಬೇಕು ಅಂತಾರೆ. ಅವ್ರು ಹೇಗೆ ಬಿಟ್ಟುಬಿಡ್ತಾರೆ. ಅವ್ರಿಗೆ ಇವತ್ತು ಅವ್ರಿಗೆ ಸೇಫ್ಟಿ ಯಾರಪ್ಪ ಅಂತಂದ್ರೆ ಹೆಚ್ಚಿಗೆ ವಿಶ್ವಾಸ ಏನು ಮಾಡಂದ್ರೆ ಸಿದ್ದರಾಮಯ್ಯರು, 2ನೇ ನಂಬರ್ ಸತೀಶ್ ಅವರು. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರು ಅದಾರ, ಮತ್ತೊಂದು ಕಡೆ ನಮ್ಮ ಆದಿವಾಸಿಗಳ ಪರವಾಗಿ ನಮ್ಮ ಸತೀಶ್ ಅವರಿದ್ದಾರೆ, ಸ್ವತಃ ಅವರು ದಲಿತ ಪರವಾಗಿದ್ದಂಥವ್ರು ಇದ್ದಾರೆ. ಹೀಗಾಗಿ ಇವರ ವಿಶ್ವಾಸನ ಬಿಟ್ಟ ಇನ್ನೊಬ್ಬ ಒಕ್ಕಲಿಗ ನಾಯಕನಾಗಲಿ ಲಿಂಗಾಯತ್ ನಾಯಕನಾಗಲಿ ನಂಬಲಿಕ್ಕೆ ಸಾಧ್ಯನಾ? ಪಾರ್ಟಿಲಿ ಇದ್ದಾರ ಅಂದ ತಕ್ಷಣ ಭೇಟಿ ಆಗ್ಬೋದು, ಚೆಂದಾಗಿ ಏನಾದ್ರು ಮಾತಾಡ್ಬೋದು, ಊಟ ಮಾಡಿಸ್ಬೋದು, ಮತ್ತೇನು ಮಾಡ್ಬೋದು. ಅಧಿಕಾರ ಯಾಕೆ ಬಿಟ್ಟುಕೊಡ್ತಾರೆ ಯಾರ? ಯಾಕಂದ್ರೆ DKಶಿ ಅವ್ರಿಗೆ ಎಷ್ಟು ಮೇಲೆ ಹೇಳ್ತಾರೆ, ಅವ್ರು ಕೆಳಗೆ ಇಳಿಸ್ಬೇಕಂತ ಏನು ಗುದ್ದಾಡ್ತಾರೆ ಸಿದ್ದರಾಮಯ್ಯರಿಗೆ. ಸಿದ್ದರಾಮಯ್ಯ ಇವರಿಬ್ಬರೊಳಗೆ ಯಾರನ್ನೋ ಸಪೋರ್ಟ್ ಮಾಡೋ ಸಾಧ್ಯಗಳು ಹೆಚ್ಚಿದ್ದಾವೆ. ಮತ್ತು ಈ ಅವಕಾಶವನ್ನು ಯಾರ್ಯಾಕೆ ಕಳ್ಕೊಳ್ತಾರೆ? ಸಹಜಲ್ವಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಉಳಿದವ್ರಿಗೂ ಶಾಸಕರಿದ್ದಾರೆ, ಅವ್ರದ್ದು ಇಲ್ಲ ಅಂತಲ್ಲ. ಅವರು DKಶಿ ಅವ್ರಿಗೆ ನೀವು ಆಗ್ಬೇಕು CM ಅಂತ ಬೆನ್ನು ಹತ್ತಿದ್ದಾರೆ. ಅದು ಸಹಜದ ತಪ್ಪಿ ಆದರೆ ನಮಗೆ ದೊಡ್ಡ ಪೋಸ್ಟ್ ಸಿಗ್ತದೆ ಅನ್ನೋದು ಆಸೆ. ಆದರೆ ಇದೆಲ್ಲ ಸಾಧ್ಯದವೇ ಅಂತ ಇದೇ ಇವತ್ತಿನ ಪ್ರಶ್ನೆ. ಯಾಕಂದ್ರೆ ಈ ಮಂತ್ ಅಂದರೆ ಡಿಸೆಂಬರ್ ಎಂಡೊಳಗೆ 19 ಇದು ಮುಗಿತದೆ ನಮ್ಮ ಅಧಿವೇಶನ. ಅದಕ್ಕೆ ಬರೋದು ಮೀಟಿಂಗ್ಗಳಿದ್ದಾವೆ ನಮ್ಮ ರಾಹುಲ್ ಗಾಂಧಿ ಅವ್ರ ಜೊತೆಗೆ, ಹೈಕಮಾಂಡ್ ಜೊತೆಗೆ ಹೋಗಿ ಮಾತಾಡೋದಕ್ಕೆ ಇಬ್ಬರನ್ನು ಕರೆದಾರೆ. ಬರಪ್ಪ ಬಂದು ಮಾತಾಡಿ ಬರ್ರಿ ಅಂತೇಳಿ. ಅಂದ್ರೆ ಇಬ್ಬರು ನಡುವೆ ಒಂದೇನೋ ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಹೈಕಮಾಂಡ್ದವ್ರು. ಮತ್ತು ಕಾಂಗ್ರೆಸ್ಸು ತರದ ಚಿಂತೆ ಅದ. ಕಾಂಗ್ರೆಸ್ ಉಳಿಬೇಕಲ್ರಿ, ಉಳಿಬೇಕಾದ್ರೆ ಇವರಿಬ್ಬರು ಉಳಿಬೇಕಾಯ್ತಾರಲ್ಲ. ಇವ್ರನ್ನ ಯಾರನ್ನೂ ಬಿಡುವಂಗಿಲ್ಲ ಇಬ್ಬರನ್ನು. ಇವತ್ತಿನ ಮಟ್ಟಿಗೆ ಇಬ್ಬರು ಅನಿವಾರ್ಯ. ಯಾಕೆಂತಂದರೆ ಇವರಲ್ಲಿ ಒಬ್ಬರನ್ನು ಹೊರಗೆ ಹಾಕಿದ್ರು ಸಹಿತ ದೂರ ಸರಿಸಿದ್ರೆ ಅವ್ರು BJP ಹೋಗುವಂಥದ್ದು ಅಥವಾ ಇನ್ನುಳಿದು ಏನೋ ಮಾಡುವಂಥದ್ದು ಸಾಧ್ಯಗಳು ಹೆಚ್ಚಿದಾವೆ. ಅದರಲ್ಲೂ DKಶಿ ಅವರು BJP ಹೋಗ್ತಾರೆ ಅಂತ ದೊಡ್ಡ ಹುಯಿಲದ. ಅದಕ್ಕೆ ಶಾರ್ ಅವ್ರ ಬೆಂಬಲ ಇದನ್ನು ಸುತ್ತಿಗಳು ಕೇಳಿ ಬರ್ತಾ ಇದ್ದಾವೆ.
ಅದು ಭಯ ಅದ. ಜೊತೆಗೆ ಸಿದ್ದರಾಮಯ್ಯನ ಬಿಟ್ಟಿವಪ್ಪ ಅಂತಂದರೆ ನಾಳೆ ಅಹಿಂದ ಏನು ಮೂಮೆಂಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಅಹಿಂದ SC ST ಜೊತೆಗೆ ಮೈನಾರಿಟಿ ತೊಗೊಂಡು ಒಂದೇನೋ ಪ್ರಬಲವಾದ ವಾದ ಮಾಡ್ತಾ ಇದ್ದಾರೆ, ಮೇಲಕ್ಕೆ ಇಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ, ಹರಸಾಹಸ ಮಾಡ್ತಾ ಇದ್ದಾರೆ. ಅವ್ರನ್ನ ಹೆಂಗೆ ಬಿಡ್ತಾರೆ ಸಿದ್ದರಾಮಯ್ಯನ? ಹೀಗಾಗಿ ಒಟ್ಟಾರೆಗೆಲ್ಲ ಏನೋ ಗೊಂದಲದ. ಬಟ್ ಇದೆಲ್ಲ ನಡೆದಿದ್ದು. ಮತ್ತು ಇದಕ್ಕೆಲ್ಲ DK ಶಿ ಅವ್ರನ್ನ ಸಾಮಾನ್ಯರಲ್ಲ. ಈಸ್ ಅ ಕ್ವೈಟ್ ಇಂಟೆಲಿಜೆಂಟ್, ಬುದ್ಧಿವಂತ ವ್ಯಾಪಾರ ಇದ್ದಂಗೆ ಇದ್ದಾರೆ. ಇರೋದವ್ರ ವಿಚಾರದವ್ರು ಏನೂ ಇರಲಿ, ಸುಳ್ಳು ಹೇಳ್ತಾರೋ ಕರೆ ಹೇಳ್ತಾರೋ, ರೊಕ್ಕ ಹೆಂಗೆ ಮಾಡಿದಾರೋ ಬಿಟ್ಟಿದಾರಲ್ಲ ಅವ್ರು ಬಿಟ್ಟು ವಿಷಯ. ಆದರೆ ಇಲ್ಲೇ DK ಶಿ ಅವರು ಇವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ, ತಮ್ಮ ಸ್ವಾಭಿಮಾನ ಬಿಟ್ಟು ಹೋಗಿದ್ದಾರೆ ಅಂದರೆ ಏನೋ ಒಂದು ಕಾರಣಗಳು ಹೋಗಿದ್ದಾರೆ. ನಾವು ಭೇಟಿ ಆಗಿದ್ದೀವಪ್ಪ ಅಂತ ಹೇಳೋದಕ್ಕಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಏನು ಅವ್ರಿಗೆ ಬಿಟ್ಟಂಥ ವಿಷಯ. ಬೇಡ ನೀವು 5 ಲಕ್ಷದ ಮುಖ್ಯಮಂತ್ರಿ ಆಗ್ತದೆ ನಿಜವಾಗಿ ಹೇಳಿರ್ಬೋದು, ಹೇಳಿದ್ರು ಅಂತ ತಪ್ಪಲ್ಲ ರೀ. ಯಾಕಂದ್ರೆ ಸಾಧ್ಯ ಒಡ್ಯಾಕೆ ಸಾಧ್ಯ ಅದನ್ನ ಅನ್ನೋಂಥ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಗೊತ್ತದ. ಸತೀಶ್ ಅವರು ಒಪ್ಪುವುದಿಲ್ಲ, ಒಂದು ವೇಳೆ ಇವ್ರು ಒಪ್ಪಿದ್ರು, ಸಹೋದರ ರಮೇಶ್ ಅವರು ಒಪ್ಪಿಸಿಕೊಡೋದಿಲ್ಲ. ಅವರೆಲ್ಲ ಹೊಂದಿದ್ದಾರೆ, ಫೇವಿಕಾಲ್ ಇದ್ದಂಗಿದ್ದಾರೆ ಅವರು. ಅಂದಾಗ ಆದರೂ ಒಂದು ಹೋಗಿದ್ದಪ್ಪ ನಾವು ಅನ್ನುವಂಥ ಪ್ರಯತ್ನ. ಅದೇ ರೀತಿ ಪರಮೇಶ್ವರ್ ಅವ್ರಿಗೂ ಗೊತ್ತದ. ಪರಮೇಶ್ವರ್ ತಾನು ಮುಖ್ಯಮಂತ್ರಿ ಆಗಪ್ಪ ದಲಿತ ಕೋಟದಲ್ಲಿ ಅಂತ ಉಳಿದಿದ್ದಾರೆ. ಅವ್ರು ಹೆಂಗೆ ಒಪ್ತಾರೆ ಅಂತ ಅವ್ರಿಗೆ ಗೊತ್ತದ. ಮಾದೇವಪ್ಪ ಅವರಾಗಲಿ ಇನ್ನುಳಿದವರಾಗಲಿ ಅತ್ಯಂತ ಆತ್ಮೀಯರು ಯಾರ್ದಾರೆ ಸಿದ್ದರಾಮಯ್ಯರಿಗೆ, ಅವ್ರು ಯಾರೂ ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತದ. MB ಪಾಟೀಲ್ ಬದಲಾಗೂ ಸಹಿತ MB ಪಾಟೀಲರು ಲಿಂಗಾಯತ್ ಕೊಡೋದ್ರೆ ಏನು ಸಾಧ್ಯನಾ ಅಂತ ಹುಡುಕಾಡ್ತಾ ಇದ್ದಾರೆ. ಹೀಗಾಗಿ ಇವ್ರು ಹೋಗಿದ್ದು ಒಂದು ಯಾವುದೋ ಬೇರೆ ಉದ್ದೇಶದಿಂದ ಹೋಗಿದ್ದಾರೆ. ಅಲ್ಲ, ಹೈಕಮಾಂಡ್ರೆ ಯಾರು ಸೂಚನೆ ಕೊಟ್ಟಿರ್ಬೋದು, ಅವ್ರ ವಿಶ್ವಾಸ ತೊಗೊಳ್ರಂತೆ, ಆ ಕಾರಣ ಹೋಗಿದ್ದಾರೆ. ಅವ್ರು ಸಹಾಯ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತಲ್ಲ. ಇದೆಲ್ಲಕ್ಕಿಂತಲೂ ಇನ್ನೂ ಸಾಫ್ಟ್ ಕಾರಣ ಮಾಡಬೇಕಾಗಿದೆ. ಈ ಸಲ ತುರ್ತು ಅವ್ರಿಗೆ ಅಧ್ಯಕ್ಷ ಸ್ಥಾನ ತಮ್ಮಂದು ಉಳಿಬೇಕಾಗಿದೆ DK ಶಿವಕುಮಾರ್ ಅವರಿಗೆ. ಜೊತೆಗೆ ಉಪಮುಖ್ಯಮಂತ್ರಿ ತಾವು ಒಬ್ಬರೇ ಆಗಬೇಕಾಗಿದೆ. ಜೊತೆಗೆ ನೀರಾವರಿ ಮಿನಿಸ್ಟರ್ಶಿಪ್ ಆಯಿತು, ಅಥವಾ ಬೆಂಗಳೂರಿನ ಇನ್ನೊಂದು ಮಿನಿಸ್ಟರ್ಶಿಪ್ ಆಯಿತು, ನಗರ ಇದ್ರದ್ದು ಅವೆರಡೂ ಉಳಿಸ್ಕೋಬೇಕಾಗಿದೆ. ಇನ್ನೊಬ್ಬರು ಉಪಮುಖ್ಯಮಂತ್ರಿ ಆಗೋದು ಬೇಡ ಆಗ್ಯದ 2028 ಸಿದ್ದರಾಮಯ್ಯರಂದ್ರೆ ನಾನಪ್ಪ ಅನ್ನೋದು ತೋರಿಸ್ಕೊಳ್ಳೋದು ಬೇಕಾಗ್ಯದ. ಇವೆಲ್ಲ ನೆಲೆಯಲ್ಲಿ ಅವರು ಒಂದೇನೋ ಪ್ರಯತ್ನ ಮಾಡಿದ್ದಾರೆ. ಸಹಜದ 2028 ನನಗೆ ಸಿಗಲಪ್ಪ ಅನ್ನೋಂಥ ಅವ್ರಿಗೆ ಪಾಪ ಆಸೆ ಅದ. ಅದಕ್ಕೆ ನನಗೆ ಬೆಂಬಲ ಕಡೆಯಿಂದ ಒಂದಿಷ್ಟು ಮೇಲೆ ಏನೇನು ಹೇಗೆ ಕೊಡಿಸೋದು ಮಾಡೋದು. ಆದರೆ ತಾವಂದ್ರೆ ಏನು ಹೇಳೋದು, ನಮಗೇನ್ರಿ ನಮ್ಮ ವೇದ ವಾಕ್ಯ ಸಿದ್ದರಾಮಯ್ಯ ಹೇಳಿದಂಥದ್ದು, ಅವ್ರ ಮಾತು ನಾವು ಮೀರಿ ಹೋಗೋದಿಲ್ಲ. ನಾವಿಬ್ಬರು ಕೂಡಿ ಹೋಗ್ತೀವಿ, ಫೆವಿಕಾಲ್ ಜಂಟಿಯಾಗಿ ಹೋಗ್ತೀವಿ, ಕೂಡಿ ವರ್ಕ್ ಮಾಡ್ತೀವಿ. ಸಿದ್ದರಾಮಯ್ಯ ಹೇಳ್ತಾರೆ, ಇವರು ಹೇಳ್ತಾರೆ. ಆದರೆ ಹೇಳುವಲ್ಲೇ ಇಬ್ಬರದು ಒಂದು ಗುರಿ ಬೇರೆ ಬೇರೆ ಕಡೆ ಇರ್ತದೆ. ಪೂರ್ವಕ್ಕೆ ತೋರಿಸೋದು ಪಶ್ಚಿಮ ಕಲ್ಲೇಶುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅದೆಲ್ಲರಿಗೂ ಗೊತ್ತಾಗೋ ವಿಷಯ. ಏನು ರಾಜಕೀಯ ಅಭ್ಯಾಸ ಮಾಡಿದವ್ರು ಏನು ಗೊತ್ತಾಗದೇ ಇರ್ತದನ. ಅದಕ್ಕಾಗಿ ಈಗ ಏನಪ್ಪ ಅಂದ್ರೆ ಏನಿದ್ರು ಈಗ ಹೈಕಮಾಂಡ್ ಮೇಲೆ ಅದ. ಹೈಕಮಾಂಡ್ ಏನು ಡಿಸಿಷನ್ ತೊಗೊಳ್ತದೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಸ್ವತಃ ನಿರ್ಧಾರ ತೊಗೊಳಿದ್ದಾರೆ. ಇದು ಭಾಳ ಮಹತ್ವದ. ಯಾಕಂತಂದ್ರೆ ಇವತ್ತು ಅನೇಕರನ್ನು ಬಿಟ್ಟು ಹೋಗಿದ್ದಾರೆ ಕಾಂಗ್ರೆಸ್ನಿಂದ. ಇವತ್ತು ಇವರಿಬ್ಬರು ಬಿಟ್ಟು ಹೋಗಬಾರ್ದಾಗ್ಯದ ತುರ್ತು. ಯಾಕಂತಂದ್ರೆ ಬೀಸುವ ಧ್ವನಿ ತಪ್ಪಿದರೆ 100 ವರ್ಷ ಆಯುಷ್ಯ ಅಂತ. ಹೀಗಾಗಿ ರಾಹುಲ್ ಗಾಂಧಿಯವ್ರ ಮೇಲೆ ಸಾಕಷ್ಟು ಪ್ರೆಷರ್ ಅದ. ಬಿಹಾರದಲ್ಲಿ ಸೋತಿದ್ದಾರೆ, ಮತ್ತೊಂದಿಲ್ಲ, ಉತ್ತರ ಭಾರತದಲ್ಲ ಅವ್ರು ವೀಕ್ ಆಗಿದ್ದಾರೆ. ಅಲ್ಲಿ ಗಟ್ಟಿ ಆಗಬೇಕಾಗ್ಯದ. ಅದು ಅಲ್ಲೇ ಆಗಬೇಕಾಗಿದೆ. ಅದು ಫಂಡ್ ಬೇಕು, ಮತ್ತೇನು ಬೇಕು. ಇಲ್ಲೇ ಕರ್ನಾಟಕದರೆ ಮತ್ತು ನಮ್ಮ ತೆಲಂಗಾಣದಲ್ಲಾಗಿರ್ಬೋದು, ಹಿಮಾಚಲದಾಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಉಳ್ಕೊಂಡು ಬೆಳೆಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಖರ್ಚು ಇರೋದಂತ ಕೊಡೋರು ಯಾರು? ಜನಸಾಮಾನ್ಯಂತೂ ಕೊಡೋದಿಲ್ಲ. ಪಾಪ ಟ್ಯಾಕ್ಸ್ ಕೊಟ್ಟು ಧರದೋಗಿ ಬಿಟ್ಟಿದ್ದಾರೆ. ಇನ್ನೇನು ಸರ್ಕಾರ ಕಡೆ ದುಡ್ಡು ವಸೂಲು ಮಾಡಬೇಕು. ಹಪ್ತ, ಪಾರ್ಟಿ ಫಂಡ, ಅನೇಕ ಸರ್ಕಾರ ಇದ್ದರೆ ಅನೇಕ ಕಂಪ್ನಿ ಬಂದು ತುರುಗಿ ರೊಕ್ಕ ಕೊಟ್ಟು ಹೋಗ್ತಾ ಇರ್ತಾರೆ. ನಮಗೆಲ್ಲ ಗೊತ್ತಿಂದ ಓಪನ್ ಸೀಕ್ರೆಟ್ಗಳೆಲ್ಲ ಇವ. ಅದಕ್ಕೆ ಅವರು ಚರ್ಪಡಿಸ್ತಾ ಇದ್ದಾರೆ. ಜೊತೆಗೆ ಅನೇಕ ನಾಯಕರು ಬಿಟ್ಟು ಹೋಗಿದ್ದಾರೆ ಕಾಂಗ್ರೆಸ್ಸನ್ನು. ಅದಕ್ಕೆ ಹೊಸ ನಾಯಕರು ಹುಟ್ಟು ಹಾಕ್ಕೊಳ್ಳಿಕ್ಕತ್ತಿದ್ದಾರೆ. ಹೊಸದವ್ರನ್ನ ಬೆಳೆಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಭವಿಷ್ಯದಲ್ಲೇ ಕಾಂಗ್ರೆಸ್ನ ಎತ್ತಬೇಕಾಗಿದೆ. ಎಲ್ಲ ನೆಲೆಯಲ್ಲೇ ಇವರಿಬ್ಬರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ DK ಶಿ ಅವರಿಗೆ ನಿಶ್ಚಿತವಾಗಿಯೂ 2020 ನಿಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಗ್ಯಾರಂಟಿ ಕೊಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆಗ್ತದೆ ರೀ. ರಾಜಕೀಯದಲ್ಲಿ ಗ್ಯಾರಂಟಿ ಕೊಡೋದು ಅರ್ಥ ನಾಳೆ ಕೊಡ್ಬೋದು, ಕೊಡದೇ ಹೋಗ್ಬೋದು. ಅನೇಕ ಮ್ಯಾನಿಫೆಸ್ಟೋದಲ್ಲಿ ಬೆಳ್ಕೊಂಡಿರ್ತಾರೆ, ಎಲ್ಲ ಮಾಡ್ತಾರಲ್ಲ. ಎಲ್ಲಾದ್ರೂ ಕೆಲವು ಉಳಿತಾವೆ. ಸ್ವಾರಿ ಅದನ್ನು ಮುಗಿದೋಗ್ಬಿಡ್ತು. ಸಹಜಲ್ಲ. ಹಿಂಗೆ ಅನ್ನಿಸ್ತದೆ ನನಗೆ. ನೋಡೋಣ, ಈ ತಿಂಗಳ ಎಂಡಿಗೆ ಬದಲಾಗ್ತದೆ. ಕೆಲವೊಬ್ರು ಅಂಬೋಣ ಎಲ್ಲ ನಕ್ಕಿ DK ಶಿ ಅವ್ರು ಆಗ್ತಾರೆ. ಹಾಗೆ ಅದೆಲ್ಲ ಬಹಳ ಕಷ್ಟದ ಕೆಲಸ. DK ಶಿ ಅವ್ರನ್ನ ಮಾಡಿದರೆ ನಿಶ್ಚಿತವಾಗಿಯೂ ನಾವೀಗಾಗಲೇ ಹಲವು ಸಲ ಹೇಳಿದ್ದೀವಿ, ಸಿದ್ದರಾಮಯ್ಯರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಭಾಳ ಪ್ರೀತಿ, ಆತ್ಮೀಯತೆ. ಹೀಗಾಗಿ ಅವರು ಬಿಟ್ಟು ಹೋಗ್ತಾರೆ, ಅದನ್ನು ಬಿಟ್ಟು ಕೊಡ್ತಾರಂತಿಲ್ಲ. ಅದಕ್ಕಾಗಿ ಇದು ಸುಲಭದ ಮಾತಲ್ಲ. ಆದರೂ DK ಶಿ ಅವರು ಪ್ರಯತ್ನ ಮಾಡ್ತಾರೆ. ಮಾಡಲಿ. ಅದಕ್ಕಿಂತಲೂ DK ಶಿ ಅವರು ಸಿದ್ದರಾಮಯ್ಯರನ್ನು ನಿಜವಾಗಿ ಪ್ರೀತಿಸ್ಬೋದು. ಅವ್ರ ಜೊತೆಗೆ ಹೋದ್ರೆ ಹೆಚ್ಚು ಲಾಭ ಅದಂತ ಕೆಲವು ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ನಾವು ವಿಚಾರ ಮಾಡೋ ಸರಿ ತಪ್ಪು. ಇಬ್ಬರು ಬುದ್ಧಿವಂತರಲ್ಲ, ಎಲ್ಲರೂ ಬುದ್ಧಿವಂತರು. ಇದ್ದವರೆಲ್ಲರೂ ಬುದ್ಧಿವಂತರು. ಕುರ್ಚಿ ಪ್ರಿಯರಿಲ್ಲ. ಜನರಿಗೆ ಬೇಕಾದಂಥ ಕೆಲಸ ಮಾಡೋ ವಿಚಾರ ಇರಲಿಲ್ಲ. ಯಾಕಂದ್ರೆ ಜನರಿಗೆ ಬೇಕಾದಂಥ ಕೆಲಸ ಮಾಡಬೇಕಾದ್ರೆ ಮೊದಲು ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ಬೇಕು,
ಜೊತೆಗೆ ಬೆಂಬಲ ಬೇಕು, ಕಾನೂನು ಮಾಡಬೇಕು, ಬಡವರು ಹಸು ಹೋಗುವಂಥದ್ದು ಮಾಡಬೇಕು, ಆರೋಗ್ಯ ಕೊಡಬೇಕು, ಎಲ್ಲರಿಗೂ ಆರೋಗ್ಯ ಫ್ರೀ ಅನ್ನೋವಂಥದ್ದು, ಎಜುಕೇಷನ್ ಫ್ರೀ ಅನ್ನೋದು ಕೊಡಬೇಕು. ಒಳಂದಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅವು ಕೊಡಲಿ ಬಿಡಿ, ಇವು ಭಾಳ ಮುಖ್ಯ ಅದಾವೆ. ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ಯದ. ಅದನ್ನು ಮಾಡೋರು ಯಾರು? ನಾವು ಹೇಳೋರು ಅವರು ಯಾಸ್ತಾನ ಅಂತ ಹೋಗ್ತಾ ಇರೋರು. ಒಟ್ಟಿನಲ್ಲಿ ಏನೂ ಇಲ್ಲ. ಮೋಸ್ಟ್ಲಿ ಈ ಹೆಚ್ಚು ಕಡಿಮೆ ನಾವು ಊಹೆ ಮಾಡಿದಂಗೆ ಆಗಬಹುದು. ಆಯ್ಕೆ ಮಾಡಿದ್ದು ನಡಕ್ಕೆ ಬಂದು ಇಬ್ಬರೂ ಸಮಾಧಾನ ಮಾಡ, ಕಾಂಗ್ರೆಸ್ ಉಳಿಲ್ಲಪ್ಪ, ನೀವು ಕಾಂಗ್ರೆಸ್ ಇದ್ದರೆ ನೀವು ಬೇಕಾದಾಗ್ತೇವೆ ಅಂತೇಳಿ ಒಂದು ದೊಡ್ಡ ಮಾತು ಹೇಳಿ ಮುಗಿಸ್ತಾರೆ ಅನ್ನೋದು ಭಾಳ ಸತ್ಯಕ್ಕೆ ಸಮೀಪ ಅನ್ನಿಸ್ತದೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯರು CM ಸೀಟ್ ಬಿಟ್ಟು ಇಳಿತಾರಂತ ಯಾರಿಗೂ ಅನಿಸ್ತದೆ. ಮತ್ತು ಎಲ್ಲರಿಗೂ ಅವ್ರ ಕಾರಣಕ್ಕಾಗಿ ಸಿದ್ದರಾಮಯ್ಯ CM ಆಗಿರಬೇಕು ಅನ್ನೋದು ಭಾಳ ಜನ ಅಭಿಪ್ರಾಯ ಐತೆ. ಅವ್ರಿಂದ ಹೆಚ್ಚು ಕಡಿಮೆ 89 ಮಂದಿ ಶಾಸಕರು ಅದಾರ ಅನ್ನೋದ್ರಲ್ಲಿ ಒಂದಿಷ್ಟು ಅರ್ಥಪೂರ್ಣವಾದ ಸತ್ಯ ಅದು. ನಿಮಗೆ ಅನ್ನಿಸ್ತದೆ ಇರಲಿಕ್ಕಿಲ್ವಾ? ಹೇಳ್ರಿ, ಏನು ಅನ್ನಿಸ್ತದೆ? ಹೇಳ್ತಾ ಇರ್ರಿ, ಮಾತಾಡ್ತಾ ಇರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಅದೇ ಕಾಲಕ್ಕೆ ಶೇರ್ ಮಾಡ್ತಾಯಿರಿ ವಿಚಾರಗಳನ್ನು. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗಂಡಿ ವಂದನೆಗಳು.